ಈ ಸೊಪ್ಪನ್ನ ಪಲ್ಯನೂ ಮಾಡಿದರೂ ಚೆನ್ನಾಗಿರುತ್ತೆ, ಸಾಂಬಾರಿಗೂ ಚೆನ್ನಾಗಿರುತ್ತೆ. ಬಟ್ ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀಟಾಗಿ ಒಗ್ಗರಣೆ ಹಾಕ್ಕೊಂಡು ತಿಂದರೆ ಡೈರೆಕ್ಟಾಗಿ ನಮಗೆ ಅದರದ್ದು ಬೆನಿಫಿಟ್ಸೇ ಸಿಗುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿತ್ತು, ನಂಗೆ ನೋಡೋದ್ರಲ್ಲೇ ತುಂಬ ಅಟ್ರಾಕ್ಷನ್ ಅನಿಸ್ತು, ಹಾಗಾಗಿ ತೊಗೊಂಡು ಬಂದಿದ್ದೆ. ನೀಟಾಗಿ ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಹಾಫ್ ಆನ್ ಅವರ್ ಆಯಿತು ಇಷ್ಟು ಕ್ಲೀನ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು, ಸೊ ನಾನಿವಾಗ ನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ತೀನಿ. ಒಂದು 5 ಮಿನಿಟ್ಸ್ ಸೋಪ್ ಮಾಡಿಬಿಟ್ಟು ಒಂದು 2 ಸಲ ವಾಶ್ ಮಾಡಿದ್ರೆ ಸೊಪ್ಪು ನೀಟಾಗುತ್ತೆ. ವಾಶ್ ಮಾಡಿ ನಾನು ಈ ಥರ ಸ್ಟ್ರೈನರಲ್ಲಿ ಹಾಕ್ಕೊಂಡ್ಬಿಡ್ತೀನಿ ಒಂದು 10 ನಿಮಿಷ. ಆಮೇಲೆ ಫ್ರೆಂಡ್ಸ್ ನೋಡಿ ಇಲ್ಲಿ ಇದು ಕಬ್ಬಿಣದ ಬಾಣಲಿ. ನಾನು ಯಾವಾಗಲೂ ಹೇಳೋದು ಏನು ಗೊತ್ತಾ, ಸೊಪ್ಪುಗಳನ್ನು ಒಗ್ಗರಣೆ ಹಾಕಬೇಕಾದ್ರೆ ಆದಷ್ಟು ಐರನ್ ಅಥವಾ ಕಾಸ್ಟ್ ಐರನ್ನೇ ಯೂಸ್ ಮಾಡಬೇಕು, ತುಂಬ ಒಳ್ಳೆಯದು. ಅದ್ರದ್ದು ಏನು ಬೆನಿಫಿಟ್ಸ್ ಇರುತ್ತಲ್ಲ ಸೊಪ್ಪು, ಅದೆಲ್ಲ ಏನು ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಒಗ್ಗರಣೆಗೆ ಕರಿಬೇವು, ಬೆಳ್ಳುಳ್ಳಿ, ಕಾಯಿ ತುರಿ ಫ್ರೆಶ್ ಆಗಿ ತುರಿತಿರೋವಂಥದ್ದು, ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್ ಯಾವಾಗಲೂ ಸೊಪ್ಪು ಒಗ್ಗರಣೆಗೆ ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಕಂಪಲ್ಸರಿ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿಗಿಂತ ಒಣಮೆಣಸಿನ್ಕಾಯಿ ತುಂಬ ಒಳ್ಳೆಯದು ಸೊಪ್ಪು ಒಗ್ಗರಣೆಗೆ. ಆಮೇಲೆ ಇದಕ್ಕೆ ನಾನು ಸಿಂಪಲ್ ಒಗ್ಗರಣೆ, ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ನಾನು ಏನು ಹೇಳಿದ್ನಲ್ಲ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಹಾಕಿಬಿಟ್ಟು ಇವಾಗ ಜಸ್ಟು ಶಾಲೋ ಫ್ರೈ ಮಾಡ್ತೀನಿ. ಜಾಸ್ತಿ ಈರುಳ್ಳಿನ ಮಾಗಿಸ್ಕೋಬಾರ್ದು, ಅಂದರೆ ತುಂಬ ಉರಿಯೋದು ಅಂತಾರಲ್ಲ ಆ ಥರ ಮಾಡಬಾರ್ದು, ಸ್ವಲ್ಪ ಸಿಂಪಲ್ಲಾಗೆ ಇರಲಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷ, ಒಂದು 1 to 2 ಮಿನಿಟ್ಸ್ ಬಿಟ್ಬಿಟ್ರೆ ಅದು ಚೆನ್ನಾಗಿ ಕ್ರಿಸ್ಪ್ ಆಗುತ್ತೆ. ಫ್ರೆಂಡ್ಸ್, ಈ ಸೊಪ್ಪಿಂದ ಬೆನಿಫಿಟ್ಸ್ ಏನು ಅಂತಂದರೆ, ಯೂಶ್ವಲಿ ಯಾವುದೇ ಸೊಪ್ಪಾಗಲಿ ನಮ್ಮ ಕಣ್ಣಿಗೆ ತುಂಬ ಒಳ್ಳೆಯದು. ಅದೇ ರೀತಿ ಆ ಸೊಪ್ಪಿನದಲ್ಲಿ ತುಂಬ ಫೈಬರ್ ಇರುತ್ತೆ, ಅಂದರೆ ನಾರಿನಂಶ ಇರೋದ್ರಿಂದ ನಮ್ಮ ಡೈಜೆಷನ್ನು ತುಂಬ ಚೆನ್ನಾಗಾಗುತ್ತೆ. ಕಾನ್ಸ್ಟಿಪೇಷನ್ ಇರೋದಾಗಿರ್ಬೋದು ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಹಾಗಾಗಿ ನಮ್ಮ ಡಯೆಟ್ಟಲ್ಲಿ ಯಥೇಚ್ಛವಾಗಿ ಸೊಪ್ಪನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು. ನೋಡಿ, ಸ್ವಲ್ಪ ಕಾಯಿ ತುರಿ ಹಾಕಿಬಿಟ್ಟು ಇವಾಗ ನಾನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಕ್ಲೋಸ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಅನಿಮಿಯಾ ಅಂತಾರಲ್ವ, ಸ್ವಲ್ಪ ಬ್ಲಡ್ ಕಡಿಮೆ ಇರೋರಿಗೂ ಸಹ ಸೊಪ್ಪು ತುಂಬ ಒಳ್ಳೆಯದು. ಎಸ್ಪೆಷಲಿ ಮಕ್ಕಳಿಗೆ, ಸ್ವಲ್ಪ ವಯಸ್ಸಾಗಿರುವಂಥವ್ರಿಗೆ, ಪ್ರೆಗ್ನೆನ್ಸಿ ಇರೋರಿಗಂತೂ ಹೇಳೋದೇ ಬೇಡ. ಸೊಪ್ಪು ತುಂಬ ಒಳ್ಳೆಯದು. ಯಥೇಚ್ಛವಾಗಿ ವಾರದಲ್ಲಿ 3 ದಿನ 4 ದಿನ ಸೊಪ್ಪು ತಿನ್ನೋದ್ರಿಂದ ಬ್ಲಡ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಬೋನ್ಸ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಯಾವ ಏಜು ಅಂತಲ್ಲ ಫ್ರೆಂಡ್ಸ್, ಮಕ್ಕಳಾಗಿರ್ಬೋದು, ಏಜಲ್ಲಿ ವಯಸ್ಸಾಗಿರೋರ್ಗಾಗಿರ್ಬೋದು, ಪ್ರೆಗ್ನೆನ್ಸಿ ಇರೋರ್ಗಾಗಿರ್ಬೋದು, ಎಲ್ಲರಿಗೂ ಈ ಸೊಪ್ಪು ತುಂಬ ಒಳ್ಳೆಯದು. ಆಮೇಲೆ ಕಡಿಮೆ ರೇಟ್ಗೂ ಸೊಪ್ಪು ಸಿಗುತ್ತೆ. ಒಂದು 10 ರುಪೀಸ್ 20 ರುಪೀಸ್ ಕೊಟ್ಟರೆ ಸೊ ಒಂದು ಟೈಮ್ಗೆ ಫ್ಯಾಮಿಲಿಯವರೆಲ್ಲರೂ ಈ ರೀತಿ ಸೊಪ್ಪನ್ನ ಒಗ್ಗರಣೆ ಹಾಕ್ಕೊಂಡು ಸೊಪ್ಪಿಂದು ಕಾಂಬಿನೇಷನ್ ಸೈಡ್ ಡಿಶ್ ಆಗಿ ಮಾಡಿದ್ನಲ್ವಾ, ಸೊ ಅದು ರೆಡಿ ಇದೆ. ನಾನಿವಾಗ ಸರ್ವ್ ಮಾಡ್ತೀನಿ. ನಮ್ಮ ಮಕ್ಕಳು ಹೇಳ್ತಾರೆ ಯಾವ ರೀತಿ ಇದೆ ಅಂತ. ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್, ಚಪಾತಿ ಜೊತೆ ಈ ನ್ಯೂಟ್ರಿಷಿಯಸ್ ರೆಡ್ ಕೆಂಪು ದಂಟಿನ ಸೊಪ್ಪಿನ ಪಲ್ಯ ಅಂತ ಸಕ್ಕತ್ತಾಗಿತ್ತು ಕಾಂಬಿನೇಷನ್ನು. ಫ್ರೆಂಡ್ಸ್, ಆದಷ್ಟು ಈ ಸೊಪ್ಪುಗಳೆಲ್ಲ ನೈಟ್ ಡಿನ್ನರ್ಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಡಿನ್ನರ್ಗೆ ಅಥವಾ ಲಂಚ್ಗೆ ಅಂತಲ್ಲ, ಸೊ ಮನೇಲಿ ಎಲ್ಲರೂ ಇದ್ದಾಗ ಮಾಡ್ಕೊಳ್ಳಿ, ತಿನ್ನೋದಕ್ಕೆ ಬಿಸಿ ಬಿಸಿ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಡಿನ್ನರ್ಗೆ ಮಾಡ್ಕೊಂಡಿದ್ದು ನೋಡಿ, ನಮ್ಮ ಹಿಮಾಂಗೆ ಸರ್ವ್ ಮಾಡಿಕೊಡ್ತಿದ್ದೀನಿ. ಬೇಡ ಬೇಡ ಅಂದಳು ಇದು 2 ದೋಸ್ತಿ ರೋಟಿ ಮತ್ತು ಕ್ಯೂಕ್ಯೂಂಬರ್ಸ್ ಜೊತೆ ಸೊಪ್ಪನ್ನು ಚೆನ್ನಾಗಿ ತಿಂದು. ಸೊ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್, ಸ್ವಲ್ಪ ಈ ರೀತಿ ನಾವು ಆದಷ್ಟು ಏನಾದರೂ ಒಂದು ಸರ್ಕಸ್ ಮಾಡಿ ಅವ್ರಿಗೆ ಇಷ್ಟ ಆಗೋ ಥರ ಮಾಡಿ ಪ್ರೆಸೆಂಟ್ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೇಕಲ್ವಾ. ಸೊ ಮೆಡಿಷನ್ ತೊಗೋತಾ ಇರ್ತಾರೆ, ಹಾಗಾಗಿ ಸೊ ನನಗೂ ಸ್ವಲ್ಪ ತಿಂತಳೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ, ಬಟ್ ತಿಂದು ಪರವಾಗಿಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ ಕಲರ್ ಅಂತೂ ಸೊಪ್ಪಿಂದು. ನೋಡಿ, ದೋಸ್ತಿ ರೋಟಿ ನಿಮ್ಗೆ ಅನಿಸ್ಬೋದು ಅದು ಹಸಿ ಹಸಿ ಇದೆಯಾ ಅಂತ. ಖಂಡಿತ ಹಸಿ ಹಸಿ ಇರಲ್ಲ, ಸಖತ್ತಾಗಿ